ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಂಡೇ ಮಿನಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮನೇಲಿ ಜಾಸ್ತಿ ಬೆಲ್ಲದ ಪುಡಿನ ಯೂಸ್ ಮಾಡ್ತಾ ಇರ್ತೀನಿ. ಲಡ್ಡುಗೆ, ಆರಾಧ್ಯಗೆ, ಓಟ್ಸ್ ಬನಾನಾ ಪ್ಯಾನ್ ಕೇಕ್ಸ್ ಆಗಿರ್ಬೋದು, ಅಥವಾ ಆ್ಯಪಲ್ ಪ್ಯಾನ್ ಕೇಕ್ಸ್ ಆಗಿರ್ಬೋದು, ಆ್ಯಂಡ್ ಮಿಲ್ಕ್ ಶೇಕ್ಸ್ ಅವ್ರಿಗೆ ಮಾಡಿಕೊಟ್ರೆ, ಸೊ ಅದರಲ್ಲಿ ಎಲ್ಲ ನಾನು ಸಕ್ಕರೆ ಯೂಸ್ ಮಾಡೋದಿಲ್ಲ, ಬರೀ ಬೆಲ್ಲದ ಪುಡಿ ಅಷ್ಟೇ ಯೂಸ್ ಮಾಡೋದು. ಬಟ್ ನಾನು ಒಂದು ಅಬ್ಸರ್ವ್ ಮಾಡಿರೋದೇನು ಅಂದರೆ, ನಾನು ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಸಿಗುವಂಥ ಬೆಲ್ಲದ ಪುಡಿ ಏನಿರುತ್ತಲ್ಲ, ಸೊ ಅದನ್ನು ತೊಗೊಂಡು ಯೂಸ್ ಮಾಡಿದಾಗ ಏನೋ ಸ್ಮೆಲ್ ಬರುತ್ತೆ, ಅಂದರೆ ಕುಡಿಯೋದಕ್ಕೆ ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ. ಬಟ್ ಡ್ರೈ ಫ್ರೂಟ್ ಹೌಸಲ್ಲಿ ಸಿಗೋವಂಥ ಏನು ಜಾಗ್ರಿ ಪೌಡರು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ತುಂಬ ತಿಂಗಳೇ ಆಗೋಯ್ತು, ಸೊ ಇಲ್ಲೇ ತೊಗೊಳ್ತಾ ಇರ್ತೀನಿ. ಸೊ ಮೇನ್ ಆಗಿ ಅದನ್ನು ತೊಗೋಬೇಕಿತ್ತು, ಜಾಗ್ರಿ ಪೌಡರ್ಸು. ಜೊತೆಗೆ ಲಡ್ಡುಗೆ ಪಿಸ್ತಾ ಅಂದರೆ ಮೋಸ್ಟ್ ಫೇವ್ರೇಟು. ಎಷ್ಟನ ಕೊಳ್ಳಿ ದಿನಕ್ಕೆ ಕೇಳ್ತಾನೆ ಇರ್ತಾನೆ. ಹಾಗಾಗಿ ಪಿಸ್ತಾ ಆ್ಯಂಡ್ ಕೆಲವೊಂದು ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡೋಗೋಣ ಅಂತ ಫಸ್ಟು ಡ್ರೈ ಫ್ರೂಟ್ ಹೌಸ್ಗೆ ಬಂದುಬಿಟ್ಟು ಅದನ್ನೆಲ್ಲ ತೊಗೊಂಡೆ. ನೆಕ್ಸ್ಟು ಸ್ಮಾರ್ಟ್ ಬಜಾರ್ಗೆ ಹೋಗ್ಬಿಟ್ಟು ಕೆಲವೊಂದು ಬೇಕಿಂಗ್ ಐಟಮ್ಸ್ ಬೇಕಿತ್ತು. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ವೆನಿಲಾ ಎಸೆನ್ಸು ಮತ್ತು ಡಾರ್ಕ್ ಚಾಕ್ಲೇಟ್ಸು. ನೆಕ್ಸ್ಟು ತೊಗೊಂಡಿರೋದು ಏನಂದರೆ ಮೇಯ್ನಾಗಿ ಕೇಕ್ ಮಾಡೋ ಮೌಲ್ಡ್ಸ್ ಎಲ್ಲ ತೊಗೊಳ್ಬೇಕು ಅಂತ ಹೋದೆ, ಬಟ್ ಸಿಗಲೇ ಇಲ್ಲ ನನಗೆ. ಬೇರೆ ಕಡೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ನಾವು ರಿಟರ್ನ್ ಆಗೋಷ್ಟರಲ್ಲಿ ಎಲ್ಲ ಕ್ಲೋಸಿಂಗ್ ಟೈಮೇ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡು ನಾವು ತೊಗೊಳ್ಬೇಕು ಅಂತೇಳಿ ಹೋಗಿರೋದು 1-2 ಐಟಮ್ ತೊಗೊಳಕ್ಕೆ ಹೋಗಿರ್ತೀನಿ ಯಾವಾಗಲೂ ಅಷ್ಟೇ. ಬಟ್ ಬರಬೇಕಾದ್ರೆ ನೋಡಿ ಎಷ್ಟೊಂದು ಐಟಮ್ಸ್ ತೊಗೊಂಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಹಿಂಗೆ ಅನಿಸುತ್ತೆ ಅಲ್ಲ, ನಿಮ್ಗೇನು ಅನಿಸುತ್ತೆ ತಿಳಿಸಿ.